ಸೊ ಯಾಕೆ ಬದುಕಬೇಕು, ಇಂಥ ಅನ್ಯಾಯ ಕ್ರಮ ನೋಡ್ಕೊಂಡು ಬದುಕೋ ಅನಿವಾರ್ಯತೆ ಏನಿದೆ ನನ್ನ ಪ್ರಶ್ನೆ ಸದಾ ಕಾಡುತ್ತೆ. ಆ ಒಂದು ತುಡಿತದಿಂದನೇ ನಾನು ಈ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಜೀವಕ್ಕೆ ಎದುರಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನವರು 10 ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕಂದ್ರೆ ಕೋರ್ಟ್ಗೆ ಹೋಗಿರೋದ್ರಿಂದ ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ದಾಖಲೆಗಳು ಸರಿಯಾಗಿ ಇಲ್ಲದೆ ಹೋದ್ರೆ ಕೇಸ್ ನಿಲ್ಲಲ್ಲ, ನಿಮಗೂ ಗೊತ್ತಿರುತ್ತೆ. ಒಂದಷ್ಟು ದಾಖಲೆಗಳು ನಿಮ್ಮ ಹತ್ರನೂ ಇರಬಹುದು, ಅದರ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಹೋಗೋಕೆ ಮುಂಚೆ ಕಡೆ ರಾಜಕೀಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ನಿಮ್ಮ ಹೋರಾಟ ಒಳ್ಳೆ ಉದ್ದೇಶಕ್ಕಿದ್ರೂ ಕೂಡ ಇದರಿಂದ ನೇರವಾಗಲ್ಲದೆ ಹೋದ್ರೂ ಕೂಡ ಪರೋಕ್ಷವಾಗಿ DCM ಹುದ್ದೆಯಲ್ಲಿರುವ DK ಶಿವಕುಮಾರ್ ಅವರಿಗೆ ಅಥವಾ ವಿರೋಧ ಪಕ್ಷದಲ್ಲಿರುವ BJPಗೆ JDSಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮೇಡಮ್, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶಗಳಿದೆ. ಮತ್ತು ಅವರ ಒಂದು ತಿಳುವಳಿಕೆ, ಅವರ ಒಂದು ಆಲೋಚನೆ ಶಕ್ತಿ ಮೇಲೆ ಅವರು ಒಬ್ಬರೊಬ್ಬರು ಅನ್ನೋದ್ರಿ ಅಭಿಪ್ರಾಯ ವ್ಯಕ್ತಪಡಿಸೋಲ್ಲ, ಅದರಲ್ಲಿ ಏನು ಆಶ್ಚರ್ಯ ಅಲ್ಲ. ಆದರೆ ಅವರು ಯಾವ ರೀತಿ ಮಾತ್ರ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಇಷ್ಟ.